ಇದೇನು ಮಲ್ಲಿ, ಇದು ನಿಜವಾಗ್ಲೂ ತಿಪ್ಪೇರ್ ಮನೆನಾ? ಇದೇನಿದು ಹಿಂಗೆ ಎಲ್ಲ ಹೊಸ್ದಾಗಿ ಬಣ್ಣ ಗಿಣ್ಣ ಎಲ್ಲ ಒಳ್ಳೆ ಮದುವೆ ಮನೆಗೆ ರೆಡಿ ಆದಂಗೆ ಆಗೈತೆ ಈ ಮನೆ. ಹಾಂ, ಹೌದು ರೀ, ನನಗೂ ಆಶ್ಚರ್ಯ ಆಗ್ತಿದೆ. ಇದೇನಿದು, ಇದ್ಯಾಕೆ ಇವಾಗ ಪೇಂಟ್ ಮಾಡ್ತಿದ್ದಾರೆ? ಅಲ್ಲ, ಒಂದ್ ಕ್ಷಣ ನನಗೆ ಇದೇ ನನ್ನ ಗುಲಾಬಿ ಮನೆ ಅಂತ ಅನ್ನಂಗಾಯ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ. ಹಾ, ಗುಲಾಬಿ ಅಜ್ಜಿ ಏನೋ ಬಂದಿದ್ದಾರೆ ಅಂತ ಹೇಳ್ತಿದ್ರು. ಬರೀ ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೇನೆ ದುಡ್ಡು ಕೊಟ್ಟು ಹೋಗೋಣ. ಸರಿ ಆಯ್ತು ನಡಿ. ಹೆಂಗೋ ಆ ಗುಲಾಬಿ ಅಜ್ಜಿ ಈಗಲಾದ್ರೂ ಬಂದಿದ್ದಾರಲ್ಲ ಮೊಮ್ಮಗಳಿಗೆ ಹೆರಿಗೆ ಆದ್ಮೇಲೆ ಆದ್ರೂ. ಅವಾಗೆಲ್ಲನ ಕರ್ಕೊಂಬ ಅಂತ ಹೇಳ್ತಿದ್ವಿ, ಆದರೆ ಕರ್ಕೊಂಬತ್ತಿರಲ್ಲ. ಹೆಂಗೋ ಆ ಅಜ್ಜಿನೇ ಬಂದೈತಲ್ಲ. ಹೌದು ರೀ, ನಾನು ಅವಜ್ಜಿನ ನೋಡಿಲ್ಲ. ಬರೀ ಈ ಮನೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಅಂದ್ರೆ ಅಯ್ಯೋ ನಂಬಕ್ಕೆ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಅಲ್ವಾ? ಓ ಗುಲಾಬಿ, ನನಗೂ ಅಷ್ಟೇ ಹಂಗೆ ಅನ್ನಿಸ್ತಾ ಐತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ ಪೇಂಟ್ ಮಾಡಿರೋದಕ್ಕೆ. ನಡಿ. ಅಲ್ಲಿ ಇದೇನಿದು, ಈ ಗೋಡೆ ಆಮೇಲೆ ಈ ನೆಲ ಎಲ್ಲ ಬದಲಾಗ್ಬಿಟ್ಟಿದೆ. ಇದೇನಿದು ಆಶ್ಚರ್ಯ! ಅಬ್ಬಬ್ಬಬ್ಬ, ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ ಈ ಮನೆ ಈಗ. ಹೌದು ರೀ, ತುಂಬಾ ಚೆನ್ನಾಗಿ ಕಾಣಿಸ್ತೈತೆ. ಇದೇನಿದು ಹಿಂಗೆಲ್ಲ ಬದಲಾವಣೆ ಮಾಡ್ಬಿಟ್ಟವ್ರೆ? ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಜಿಲೇಬಿ ಜಿಲೇಬಿ, ಏ ಯಾರಮ್ಮ ನೀವು? ಏನ್ ಹಿಂಗ್ ನುಗ್ತಾ ಇದ್ದೀರಲ್ಲ? ಯಾರು ನೀವು? ಯಾರು ಬೇಕು? ಅಯ್ಯೋ ಅಜ್ಜಿ, ನಾವು ಸಾವುಕಾರ ಮನೆಯವರು. ಹಾ, ಅದೇ ನಿಮ್ಮ ಮೊಮ್ಮಗಳು ಗುಲಾಬಿ ನಮ್ಮನೆಗೆ ಮನೆ ಕೆಲಸ ಮಾಡ್ಕೊಂಡಿದ್ದು. ಅದಕ್ಕೆ ತಿಂಗಳು ಸಂಬಳದ್ದು ದುಡ್ಡು ಕೊಟ್ಟೋಗೋಣ ಅಂತ ಬಂದಿದ್ವಿ. ಹಾ, ಯಾವಾಗ ಬಂದ್ರಿ ನೀವು? ಚೆನ್ನಾಗಿದ್ದೀರಾ? ಮನೆಗೆ ನಮ್ ಗುಲಾಬಿ ಕೆಲಸ ಮಾಡೋದು? ಒಳ್ಳೇದು ಒಳ್ಳೇದು. ಇವನು ಯಾರು ಯಪ್ಪ? ಚಿಕ್ಕ ಸಾವುಕಾರ್ರೆ, ಮಲ್ಲಿ ಯಾವಾಗ ಬಂದ್ರಿ? ಕುಕ್ಕಳ್ರಿ. ತಾನೇ ಬಂದ್ವಮ್ಮ. ಇದೇನಿದು ಮನೆಯೆಲ್ಲ ಬದಲಾಯಿಸ್ಬಿಟ್ಟಿದ್ದೀರಾ? ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ. ಹೊರಗು ಒಳ್ಳೆ ಚೆನ್ನಾಗಿ ಮಿರಿ ಮಿಂಚ್ತಾ ಐತೆ. ನಿಮ್ಮ ಅಕ್ಕನ ಮನೆ ಯಾರು ಪೇಂಟ್ ಮಾಡಿದ್ದು? ಚೆನ್ನಾಗಿ ಮಾಡ್ಯಾರಮ್ಮ. ಎಲ್ಲ ನಮ್ಮ ಅಜ್ಜಿದೆ ಪ್ಲಾನಿಂಗು. ಬಂದ ತಕ್ಷಣ ಅಜ್ಜಿ ಒಂದಿಷ್ಟು ದುಡ್ಡು ಇಟ್ಕೊಂಡಿತ್ತ. ಅದಕ್ಕೆ ಈ ಮನೆಗೆ ಒಂದಿಷ್ಟು ಬಣ್ಣ ಬಳಸ್ಬೇಕು ಅಂತಾನೆ ಬಣ್ಣನ ಕಳಿಸಿ ಇಲ್ಲಿದ್ದ ಚೇರ್ನೆಲ್ಲ ಎತ್ತಿರಿಸಿ, ಇದನ್ನು ಕೆಳಗೂ ಎಲ್ಲ ಇದಾಗಿತ್ತಲ್ಲ, ಪೇಂಟ್ ಎಲ್ಲ ಗಾರೆ ಎಲ್ಲ ಸರಿಯಾಗಿರ್ಲಿಲ್ಲ. ಅದಕ್ಕೆ ಎಲ್ಲ ತೆಗೆದು ಅಚ್ಚುಕಟ್ಟಾಗಿ ರಂಗೋಲಿ ಒಯ್ದು ಚೆನ್ನಾಗಿ ಮಾಡಿದ್ದಾರೆ. ಹೌದಾ? ತುಂಬ ಸಂತೋಷ, ಚೆನ್ನಾಗೈತೆ. ಅಜ್ಜಿ, ಅದೇ ನಮ್ಮ ಅಕ್ಕಯ್ಯ ಗುಲಾಬಿ ಇವ್ರ ಮನೆಗೆ ಕೆಲ್ಸಕ್ಕೆ ಹೋಗೋದು. ಇವರು ಸಾವುಕಾರ ಇದಾರಲ್ಲ, ಅವ್ರ ಮಗ ಮತ್ತೆ ಸೊಸೆ. ಇವರು ಕೆಲ್ಸಕ್ಕೆ ಹೋಗಿದ್ರು ನಮ್ಮ ಅಕ್ಕಯ್ಯ ಸಂಬಳ ಕೊಡ್ತಾರಂತೆ ತಿಂಗಳನ. ಹೌದೇನೆ ಅಮ್ಮಯ್ಯ? ಸರಿ ಸರಿ, ಒಳ್ಳೇದಾಗ್ಲಿ ಬಿಡು. ಏನ್ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ್ರಿ, ನನಗ್ ಗೊತ್ತಿರ್ಲಿಲ್ವಲ್ಲ ಅದಕ್ಕೆ ಹಂಗಂದ್ಬಿಟ್ಟೆ. ಹಂಗ ಅಜ್ಜಿ, ಏನ್ ತಪ್ಪು ತಿಳ್ಕೊಂಡಿಲ್ಲ ಬಿಡಿ, ಪರವಾಗಿಲ್ಲ. ನಿಮಗೆ ಗೊತ್ತಿಲ್ವಲ್ಲ ಅದಕ್ಕೆ ಹಂಗ ಮಾತಾಡಿದ್ರಿ. ನನ್ನ ಹೆಸರು ಮಲ್ಲಿ ಅಂತ, ಇವ್ರು ನನ್ನ ಗಂಡ ರಾಜ ಅಂತ ಅವ್ರ ಹೆಸರು. ಹೌದಾ? ಸರಿ ಸರಿ. ನಿಮಗೆ ಮಕ್ಳು ಮರಿ ಐದಾರ ಇಲ್ವೋ? ಅಜ್ಜಿ ಐದಾರೆ, ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಹೆಂಗೋ ಇಷ್ಟ ದಿನಕ್ಕಾದ್ರೂ ನೀವು ಬಂದ್ರಲ್ಲ, ಬರ್ಬೇಕು ತಾನೆ? ಮುಂಚೆನೆ ಯಾಕೆ ಬರ್ತಿರ್ಲಿಲ್ಲ? ಅಯ್ಯೋ, ಅಲ್ಲಿ ಹೆಂಗ್ ಬಿಟ್ಟು ಬರೋಣ ಅಂತ ಸುಮ್ಮನೆ ಇದ್ದೆ. ನನ್ನ ಮಗ ಇದ್ದ ನೋಡ್ಕೆಮ್ಮನು ಇದ್ದೆ. ತಿರ್ಗಾ ಇಲ್ಲಿ ಬೇರೆ ಇವಳು ಮನೆ ಕೆಲಸ ಮಾಡ್ಕೊಂಡು ಇದ್ದಾಳೆ, ಮದ್ವೆ ಆಗ್ಯವಳೆ. ನಾನು ಆಕ್ ಸುಮ್ಮನೆ ಅಲ್ಲಿ ಹೋಗಿ ಅವಳಿಗೆ ಬಾರಾಗಣ ಅಂತ ಅಲ್ಲೇ ಇದ್ದೆ. ಈಗ ನನ್ನ ಮಗನು ಎಂಟಿ ಊರ್ಗೆ ಹೋಗ್ಯವನಿ. ನಾನು ಇನ್ಯಾರು ನೋಡ್ಕೊಂತಾರೆ ಹೇಳು? ಅದಕ್ಕೆ ಅದು ಅಲ್ದೇನೆ ಗುಲಾಬಿಗೆ ಬಸ್ರಿ ಆಗಿದ್ಲು. ಎರ್ಗೆ ಆತೋ ಏನು ಅಂತ ನಾನು ನೋಡ್ಕೊಂಡು ಹೋಗೋಣ ಬಾ ಅಂತ ಬಂದೆ. ಇವಳು ನೋಡಿರಿ ಇಲ್ಲೇ ಇರೋ ಅಜ್ಜಿ ಅಂತಾರೆ. ಜಿಲೇಬಿನು ಗುಲಾಬಿನು ಏನ್ ಮಾಡೋದು ಅಮ್ಮ? ಅಜ್ಜಿ ಇಲ್ಲೇ ಇದ್ಬಿಡ್ರಿ, ಏನೂ ಆಗಲ್ಲ. ಇಲ್ಲಿ ನಿಮ್ಮ ಮೊಮ್ಮಗಳು ಆಮೇಲೆ ಮೊಮ್ಮಗ ಗೊತ್ತಾ ತಿಪ್ಪೆ? ಅವನೇ ಗಂಡ, ನಿಮ್ಮ ಮೊಮ್ಮಗಳ ಗಂಡ. ಗೊತ್ತು ಹೇಳಪ್ಪ. ಅಯ್ಯ, ಅವನೇ ಅಂತ ಗಂಡನೋ ಏನ್ ಸುಡ್ಗಾಡೋ ದಂಡ ಪಿಂಡ. ಯಾತು ಮಾಡಿಲ್ಲ ನೋಡು, ಮನೇನ ಇದ್ದಂಗೆ ಐತೆ. ಯೋಸ್ತಿನ ಆತ ಏನ ಬಣ್ಣ ಹೊಡ್ದು. ಅದಕ್ಕೆ ನಾನು ದುಡ್ಡಿತ್ತು ನಂತಾಗೆ, ಅದಕ್ಕೇನೆ ಬಣ್ಣ ಹೊಡಿಸ್ತೆ. ಚೆನ್ನಾಗೈತಲ್ಲೇ, ಚೆನ್ನಾಗಿ ಕಾಣುತ್ತಿವಾಗ ಮನೆ. ಹ್ಞೂ ಅಜ್ಜಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ. ನೀವು ಈ ತಿಪ್ಪೇರ್ ಮನೆ ನೋಡಿ ನಮ್ಮ ಮನೆಗೂ ಬಣ್ಣ ಹೊಡಿಸ್ಬೇಕು ಅಂತ ಅನಿಸ್ತಾ ಐತೆ ಇವಾಗ. ಬರ್ರಿ ನಮ್ಮ ಮನೆಗೆ ಹೋಗೋಣ. ಅಯ್ಯೋ, ಕುಕ್ಕಾಡಿ ಹೋಗಿರಂತೆ, ಅಕ್ಕೈ ಬತ್ತಾಳೆ. ಮಲ್ಲಿ ಕುಕ್ಕ, ಮಲ್ಲಿ ಚಿಕ್ಕ ಸಾವುಕಾರ್ರೆ ಕುತ್ಕೊಳ್ರಿ. ಅಜ್ಜಿ ಕುಕ್ಕ. ನಿಮ್ದು ಹೊಸ ಮನೆನೋ ಹಳೆ ಮನೆನಾ? ಹಳೆ ಮನೆ ಆದ್ರೆ ಬಣ್ಣ ಬಣ್ಣ ಮಾಡಿಸ್ರೆ ಚೆನ್ನಾಗಿ ಕಾಣುತ್ತೆ. ನೋಡು ನಮ್ಮಮ್ಮೊಬ್ರು ಮನೇನ ಹೆಂಗೆ ತಣ ತಣ ಅಂತ ಐತೆ ಅಲ್ವೇ? ಹ್ಞೂ ಅಜ್ಜಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಐತೆ. ನಾವು ನಮ್ಮನೆಗೂ ಹಳೆ ಮನೆ ನಮ್ದು, ಅದಕ್ಕೂ ಬಣ್ಣ ಹೊಡಿಸ್ತೀವಿ ಬಿಡಿ. ಹೆಂಗೋ ನೀವು ಬಂದಿದ್ದು ಒಳ್ಳೇದಾಯ್ತು. ನಿಮ್ಮಂತ ದೊಡ್ಡವರು ಮನೆಯಾಗಿರ್ಬೇಕು. ಇಬ್ರೇ ಗಂಡ ಎಂಟಿ ಇದ್ರೆ ಜಗಳ ಪಗಳ ಮಾಡಿದಾಗ ಬಿಡ್ಸಾಕು, ಅವ್ರಿಗೆ ಬುದ್ಧಿ ಹೇಳಕು ಒಬ್ರು ಹಿರಿಯರು ಇರ್ಬೇಕು ಮನೆಯಾಗೆ. ಹೆಂಗೋ ನೀವು ಬಂದಿದ್ದು ಒಳ್ಳೇದಾಯ್ತು ಬಿಡು ಗುಲಾಬಿಗೆ. ಅಯ್ಯ ಅಯ್ಯ ಅಯ್ಯ, ಎಂತ ಚೆನ್ನಾಗಿ ಮಾತಾಡ್ತೀಯ ಅಮ್ಮಣ್ಣಿ. ನಿಮ್ಮಮ್ಮಯ್ಯ ನಿಮ್ಮಪ್ಪಯ್ಯ ಯಾವ ಊರು ನಿಮ್ದು? ಅಂತ ಊರ್ ಮನೆ?
ಅಜ್ಜಿ ನನ್ನ ತವ್ರ ಮನೆ ಗಂಡನ ಮನೆ ಎರಡು ಇದೇ ಊರೇನೆ. ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ ಇಲ್ಲೇ ಹೋಯ್ದಾರೆ. ಹೌದೇನೆ ಅಮ್ಮಯ್ಯ, ಒಳ್ಳೇದಾತಲ್ಲ ಬಿಡು. ಹಂಗಾರೆ ಅಲ್ಗೂ ಇಲ್ಗೂ ಓಡಾಡ್ಕೊಂಡಿರ್ಬೋದು. ಗಂಡನ ಮನೆಗೆ ಏನಾನ ಜಗಳ ಆದ್ರೆ ಗಂಡ ಕೊಟ್ಟು ಜಗಳ ಮಾಡ್ಕೊಂಡ್ರೆ ಸೀದಾ ತವ್ರ ಮನೆಗೆ ಹೋಗ್ಬಿಡ್ಬೋದು ಯಾವಾಗ ಬೇಕಂದ್ರೆ ಅವಾಗ, ಅಲ್ವೇ? ಅಜ್ಜಿ ಒಳ್ಳೆ ತಮಾಷೆ ಮಾಡ್ತಾ ಇದ್ಯಾ? ತವ್ರ ಮನೆ ಗಂಡನ ಮನೆ ಎರಡು ಒಂದೇ ಊರಾಗಿದ್ರೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತಿದ್ಯಾ? ಅಜ್ಜಿ ನಾವೇನು ಜಗಳ ಮಾಡಲ್ಲ, ಸುಮ್ಮನೆ ಇರು. ನಾನು ಒಳ್ಳೆ ಹುಡುಗ, ಹಂಗೆಲ್ಲ ಹೆಂಡತಿ ಮೇಲೆ ಜಗಳ ಮಾಡಲ್ಲ. ಹೌದಾ? ಅಯ್ಯೋ ನಾನ್ ಸುಮ್ಮನೆ ತಮಾಷೆಗೆ ಹೇಳ್ದೆ ಬಿಡಪ್ಪ. ಒಳ್ಳೆ ಹುಡ್ಗ ನೀನು, ಚೆನ್ನಾಗಿ ನೋಡ್ಕ ಹೆಂಡ್ತಿನ. ಹಂಗ ಅಲ್ಲ, ಮನೆ ಕೆಲಸ ಮಾಡೋ ನನ್ನ ಮೊಮ್ಮಗಳನ್ನೇ ಚೆನ್ನಾಗಿ ನೋಡ್ಕೊಂತೀಯ ಅಂದ್ರೆ ಇನ್ ಹೆಂಡ್ತಿ ಮಕ್ಳನ್ನ ನೋಡ್ಕೊಂಡಂಗಿರ್ತೀಯ ಬಿಡು. ನಿನ್ಗೆ ಏನ್ ಹೇಳೋದು, ಅಲ್ವೇ ಅಲ್ವೇನಿ ಅಮ್ಮಣ್ಣಿ? ಹೌದಜ್ಜಿ, ನಾನು ತುಂಬಾ ಪುಣ್ಯ ಮಾಡಿದೀನಿ ಇಂಥ ಗಂಡನ್ ಪಡಿಯಕ್ಕೆ. ನೀನ್ ಹೇಳಿದ್ದು 100% ಸತ್ಯ. ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಇವರು. ಆ ತರ ಏನ್ ಜಗಳ ಗಿಗಳ ಏನು ಇಲ್ಲ. ಹೌದಾ? ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಬಿಡಮ್ಮ. ಹತ್ತಾರ ಕಾಲ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ರಿ. ನಿಮ್ಮ ಅತ್ತೆ ಅಂತಾಳು, ಅವಳು ಒಳ್ಳೆವಳ ಅಥವಾ ಏನಾದ್ರು ಅವಳು ಅದು ಇದು ಅಂತಾನ ಕ್ಯಾತೆ ತೆಗಿತಾಳ? ಅಯ್ಯೋ ಅಜ್ಜಿ, ಹಂಗೇನಿಲ್ಲ, ನಮ್ಮಮ್ಮನೂ ತುಂಬ ಒಳ್ಳೆಯವರು. ಸರಿ ಬಿಡಪ್ಪ. ಸೌಕರ್ಯ ಮಲ್ಲಿ, ಏನಿಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಗುಲಾಬಿ, ಅದೇ ನಿಂದು ಸಂಬಳ ದುಡ್ಡು ಕೊಟ್ಟೋಗೋಣ ಅಂತ ಬಂದಿದ್ವಿ. ತಿಂಗಳು 15 ದಿವಸ ಕೆಲಸ ಮಾಡಿದ್ದಲ್ಲ, ಈ ತಿಂಗಳು 15 ದಿವಸದ್ದು ಸೇರಿಸಿ ಕೊಟ್ಟು ಹೋಗೋಣ ಅಂತ, ಏನಾನ ಖರ್ಚಿಗೆ ಬೇಕಾಗುತ್ತೆ ಅಂತ ಇವರೇ ಕರ್ಕೊಂಬಂದ್ರು, ಬಾ ಕೊಟ್ಟು ಬರೋಣ ಅಂತಾನ. ತಗೋ. ಹೌದಾ ಮಲ್ಲಿ, ತುಂಬಾ ಸಂತೋಷ ಚಿಕ್ಕ ಸಾವುಕಾರ್ರೆ, ನಿಮ್ಮಿಂದ ನಮಗೆ ತುಂಬಾ ಉಪಕಾರ ಆಗ್ತಾ ಇದೆ. ಆ ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ, ಆರೋಗ್ಯ ಆಯಸ್ಸು ಕೊಡ್ಲಿ, ನಿಮ್ಗೂ ನಿಮ್ಮ ಮನೆಯವ್ರಿಗೂ ನಿಮ್ಮ ಮಕ್ಕಳಿಗೂ ಎಲ್ಲರಿಗೂ. ಇರ್ಲಿ ಬಿಡು ಗುಲಾಬಿ. ಎಲ್ಲಿ ನಿನ್ನ ಮಗಳು ಏನು ಮಾಡ್ತಾ ಇದ್ದಾಳೆ? ಮನೆ ಕಂಡವಳ? ಮನೆ ಕಂಡಾಳೆ ಚಿಕ್ಕ ಸಾವುಕಾರ್ರೆ, ಈಗಿನ ಸ್ನಾನ ಮಾಡಿಸಿ ಮನಗಿಸ್ತೆ. ತಗೋ ದುಡ್ಡು ಕೊಡಿ ಚಿಕ್ಕ ಸಾವುಕಾರ್ರೆ, ನಿಮ್ದು ದೊಡ್ಡ ಗುಣ. ಯಾಕ ಕುಕ್ಕ, ಹೆಂಗೋ ಮಗಳು ಮನೆ ಕಂಡಿದ್ದಾಳೆ ಅಂತಿದ್ಯಾ? ಕುಕ್ಕ ಸ್ವಲ್ಪ ಹೊತ್ತು. ಗುಲಾಬಿ, ನಿಮ್ಮ ಮನೆ ತುಂಬಾ ಚೆನ್ನಾಗಿ ಬಣ್ಣ ಬಳ್ದಿದ್ದಾರಮ್ಮ. ಇಲ್ಲೂ ಅಷ್ಟೇನೆ, ಎಲ್ಲ ಒಂಥರ ಅದೆಲ್ಲ ಬಣ್ಣ ಎಲ್ಲ ಕಿತ್ಕೊಂಡೋಗಿ ಗಾರೆ ಎಲ್ಲ ಇದಾಗಿ ಒಂಥರ ಕಾಣಿಸ್ತಾ ಇತ್ತು, ನೋಡಕ್ಕೆ ಒಂಥರ ಅಸಹ್ಯ ಆದಂಗ ಆಗೋದು. ಈಗ ಹೆಂಗೋ ತುಂಬಾ ಚೆನ್ನಾಗೈತೆ. ಇಲ್ಲಿ ಕುತ್ಕೊಂಬಕ್ಕನು ಚೆನ್ನಾಗೈತೆ. ಹೌದಮ್ಮಲ್ಲಿ, ಎಲ್ಲ ನಮ್ಮ ಅಜ್ಜಿದು ಕೃಪೆ. ಅಜ್ಜಿ ಬಂದು ಈ ಮನೇನ ಬಣ್ಣ ಬಳಸ್ಬೇಕು ಅಂತ ಕರ್ಕೊಂಬಂದು ಬಳಸೈತಿ. ಚೆನ್ನಾಗೈತಾ? ಹೊರಗೂ ಚೆನ್ನಾಗೈತಲ್ವಾ? ಚೆನ್ನಾಗಿ ಕಾಣಿಸ್ತೈತೆ. ತುಂಬ ಚೆನ್ನಾಗಿ ಕಾಣಿಸ್ತೈತಿ ಗುಲಾಬಿ. ನಾವು ನಮ್ಮ ಮನೆಗೆ ಬಳಸಬೇಕು ಬಣ್ಣನ. ಇಷ್ಟು ದಿನ ನಮಗೆ ಬಳಸಬೇಕು ಅಂತ ಯೋಚನೆ ಬಂದಿಲ್ಲ. ನಿಮ್ಮ ಅಜ್ಜಿ ಬಂದು ಈ ಮನೆ ಎಲ್ಲ ಬಳದಿರೋದಕ್ಕೆ ನಾವು ಬಳಸಬೇಕು ಅಂತ ಅನ್ನಿಸ್ತಾ ಐತೆ. ನಮ್ಮ ಮನೆ ಚೆನ್ನಾಗಿ ಕಾಣಿಸುತ್ತೆ, ನಿಮ್ಮ ಮನೆ ಥರನೇ. ಅಯ್ಯೋ ಚಿಕ್ಕ ಸಾವುಕಾರ್ರೆ, ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಬಿಡಿ, ನಿಮ್ಮ ಮನೆ ತುಂಬ ಅರಮನೆ ಥರ ಐತೆ. ಅರಮನೆ ಏನಿಲ್ಲ, ನಮ್ದು ಸಾಧಾರಣವಾಗಿ ಐತೆ. ದೊಡ್ಡವರು ಅವಾಗ ಯಾವಾಗಲೂ ನಮ್ಮ ತಾತ ಕಟ್ಸಿರೋ ಮನೆ. ಅದು ಹಂಗೆ ಇರಲಿ ಅಂತನ ಅಲ್ಲೇ ಇದ್ದೀವಿ. ನಾವು ಏನು ಬದಲಾಯಿಸಿಲ್ಲ, ಏನೂ ಇಲ್ಲ. ಬಣ್ಣನೂ ಬಳ್ದಾಲೆ ಸುಮಾರು ವರ್ಷನೇ ಆಯಿತು ಅನ್ಸುತ್ತೆ. ಅಲ್ಲೇನೆ ಯಾವಾಗ ಬಳ್ದಿದ್ದಪ್ಪ ಗೊತ್ತೇ ಇಲ್ಲ, ನನಗೂ ನೆನಪೇ ಇಲ್ಲ. ನಾನು ಸಣ್ಣವರಿದ್ದಾಗ ಬಳ್ದಿದ್ದು ಅನ್ಸುತ್ತೆ. ಹೋರಿ ಬರ್ರಿ, ಮನೆ ಬಣ್ಣ ಎಲ್ಲನ ಆಗೈತೆ. ಏನ್ ಕಾಣಿಸ್ತೈತೆ? ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ? ಕಾಣಿಸ್ತೈತೆ. ಏನು ಕಾಣಿಸ್ತೈತೆ ಅಂತೀಯಾ? ಯಾಕೆ ನಿನ್ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಇಂಥ ಸಾವುಕಾರ ಆಗಿರೋರ್ಗೆ ಚೆನ್ನಾಗೈತೆ, ನಾವುನು ನಿಮ್ಗೆನೆ ಬಣ್ಣ ಬಳಸ್ಬೇಕು ಅಂತ ಹೇಳ್ತಾರೆ. ಇವನು ಚೆನ್ನಾಗೈತೆ ಅಂತಾನೆ. ನೋಡು, ನಿನ್ ಮಕ ಇದ್ದಂಗೆ ಇತ್ತು ಮೊದ್ಲು, ಇವಾಗ ನೋಡು ಹೆಂಗ್ ಫಳ ಅಂತ ನಿನ್ ಮನೆ ಹೊಳಿತೈತೆ. ಈ ಕಾಗೆ ಮುತ್ತಿ ಎಲ್ಲರ ಮುಂದೆನೂ ನನ್ನ ಬೈದು ಅವಮಾನ ಮಾಡ್ತಾಳೆ. ಯಾವಾಗ ಮನೆಗೆ ಬಂದ್ರು ಅಷ್ಟೇನೆ, ಏನಾನ ಒಂದು ಹೇಳ್ದಿದ್ದೆ ಸಮಾಧಾನನೇ ಇರಲ್ಲ. ಏನಂಗೇನೆ ಇವಳು ಬಂದ್ಮೇಲೆ ಮನೆ ಪಳ ಹೊಳಿತೈತಿ. ಮೊದಲು ನನ್ನ ಮೂತಿ ಇದ್ದಂಗೆ ಇತ್ತಂತ ಅಂದರೆ ನನ್ನ ಮೂತಿ ಏನು ಸರಿ ಇಲ್ವಾ? ಈ ಮುತ್ಕಿ ಮಾತಾಡು, ಇನ್ನು ಎಷ್ಟು ದಿನ ಮಾತಾಡ್ತೀಯಾ? ನಮ್ಮ ಸಾವುಕಾರರು ನಾನು ಸೇರಿ ಒಂದು ಪ್ಲಾನ್ ಮಾಡಿದ್ದೀವಿ. ನೀನು ಇನ್ನೊಂದು ವಾರದೊಳಗಡೆ ಎತ್ತಂಗಡಿ ಮಾಡಬೇಕು. ಇಲ್ಲಿರಲ್ಲಪ್ಪ, ನಾನು ಓಡೋಗ್ತೀನಿ ಅಂತನ ಊರು ಬಿಟ್ಟು ಓಡೋಗ್ಬೇಕು. ಹಂಗೆ ಮಾಡ್ತೀವಿ, ನೋಡ್ತಾ ಇರು. ನಮ್ಮ ಸಾವುಕಾರರಿಗೂ ಅವಮಾನ ಮಾಡಿದ್ಯಾ, ನನಗೂ ಅವಮಾನ ಮಾಡಿದ್ಯಾ. ಸದ್ಯ ಚಿಕ್ಕ ಸಾವುಕಾರರು ಬಚಾವಾಗಿದ್ದಾರೆ ಅನ್ಸುತ್ತೆ. ಬೇಗ ಅರ್ಥ ಆಗೈತಿ ಆ ಮುತ್ಕಿಗೆ ಚಿಕ್ಕ ಸಾವುಕಾರರು ಯಾರು ಅಂತಾನ. ಅಯ್ಯೋ ರೀ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಹೋಗಿ ಇಟ್ಕೊಂಡು ಊಟ ಮಾಡೋಗಿ. ಲಬಿ, ನಿಮ್ಮ ಅಜ್ಜಿ ನನ್ನ ಏನೋ ಅಂದ್ಕೊಬಿಟ್ಟೈತೆ. ನಾವು ಬಣ್ಣ ಬಳಸ್ತಿದ್ದಿ, ನಿಮ್ಮ ಅಜ್ಜಿ ಇಟ್ಟಾಗ ಅಷ್ಟೇನ ದುಡ್ಡಿರೋದು ನನ್ನ ತಗೋ ಐತೆ, ನಾನು ಬಳಸ್ತಿದ್ದೆ. ಏನಂಗೇನೆ ಈಗ ಬಣ್ಣ ಬಳಸಿದ್ದೀನಿ ಅಂತಾನ ಮ್ಯಾಕ್ ಹೋಗ್ತೈತೆ ನಿಮ್ಮ ಅಜ್ಜಿ. ನಿಮ್ಮ ಅಜ್ಜಿ ಹಿಂಗೆಲ್ಲ ಮಾತಾಡದೆ ಸರಿ ಇರಲ್ಲ ನೋಡು. ನನ್ನ ಮೂತಿಗೆ ಏನಾಗೈತೆ? ಚೆನ್ನಾಗೈತೆ ತಾನೆ? ಹೌದೌದು, ಬಳಸ್ತಿದ್ದೆ. ಯಾವಾಗ ಸತ್ ಮೇಲೆ ಬಳಸ್ತಿದ್ಯಾನ? ಅಲ್ಲ, ಬಳಸೋನು ಈಟತ್ತಿಗೆ ಯಾವಾಗ್ಲೂ ಬಳಸ್ಬೇಕಾಗಿತ್ತು. ಈಟಿನ ಯಾಕೆ ಸುಮ್ಮನಿದ್ದ? ಹೋಗ ಸುಮ್ಮನೆ ಮುಖರಿಯ.
ಅಜ್ಜಿ ಸುಮ್ಮನೆ ಇರು, ಏನು ಹಿಂಗೆ ಬೈತಾ ಇದೆಯಲ್ಲ, ನಿನ್ಗೇನು ಬೈಯೋದೇ ಕೆಲಸನಾ? ಮತ್ತೆ ಏನೇನೋ ಮಾತಾಡ್ತೀಯ, ಹೋಗು ಉಣ್ಣಾಗ ಹೋಗಿ ಉಂಡು ಯಾತನ ಬದುಕೋಬಾಳು ಮಾಡು, ಹೋಗಿ. ಸರಿ ಮಲ್ಲಿ, ನಡಿ ಹೋಗೋಣ. ಅಜ್ಜಿ ನಾವು ಹೋಗ್ತೀವಿ, ಬಾ ನಮ್ಮನೆಗೂ ಹೋಗೋಣ. ಯಾವಾಗನ ಬತ್ತೀನಿ ಬಿಡಪ್ಪ, ಇವಾಗ ಇನ್ನೇನು ಯಾವಾಗನ ಬತ್ತೀನಿ ಹೇಳು, ನಮ್ಮ ಜಿಲೇಬಿನ ಕರ್ಕೊಂಡು. ಸರಿ ಆಯ್ತು, ನಾವು ಹೋಗ್ತೀವಿ. ಆಗಳ ಹಾಲೆ ಹೊಟ್ರೆ ಕಾಪಿ ಗಿಪಿ ಕುಡ್ಕೊಂಡು ಹೋಗ್ರಿ ಒಂದಿತ್ತ, ಉಳ್ಳ ಬಂದೇ ಇದ್ದೀರಾ ಹಂಗೆ ಹೋಗ್ತೀರಿ. ಇರ್ಲಿ ಬಿಡಜ್ಜಿ, ನಾವು ಜಾಸ್ತಿ ಕಾಫಿ ಕುಡಿಯಲ್ಲ, ಒಂದೇ ಸರಿ ಎದ್ದಾಗ ಒಂದ್ಸಲ ಬೈನ ಒಂದ್ಸಲ 2 ಸಲ ಅಷ್ಟೇ ಒಂದ್ ದಿನಕ್ಕೆ. ಸರಿ ಬರ್ತೀವಿ ಬರ್ತೀವಿ ಗುಲಾಬಿ. ಸರಿ ಆಯ್ತು ಚಿಕ್ಕ ಸಾವ್ಕಾರೆ, ಹೋಗ್ಬರ್ರಿ ಮಲ್ಲಿ, ಹೋಗ್ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.